ಅಲ್ಲಿ ಹೇಳಿದ್ದೇನೆ, ಅವ ಇದ್ದಾನೆ, ಇವ ಇದ್ದಾನೆ, ಸೂಟಿ ಸುಪ್ರ ಎಲ್ಲ ಇದ್ದಾನೆ. ಇಲ್ಲಿ ಡಿಫ್ರೆನ್ಸ್ ಸೇರಿಸಿಕೊಂಡು ಬಂದಾಯಿತು. ಒಬ್ಬರು ನಮ್ಮನ್ನು ಎದುರುಗೊಳ್ಳುವವರಿಲ್ಲ. ಅವ ಎಲ್ಲಿ ಹೋದ? ನೀವು ಹೇಳಿದವ ರಾವಣ. ಹೆಚ್ಚಿನ ಅಂಶ ನನ್ನನ್ನು ಕಂಡು ಎಲ್ಲೋ ಹೆದರಿ ಮೂಲೆ ಸೇರಿದವ. ಎಂತ ಅವ ಎಂತ 14 ನಡಗಿಸಿದ್ದಲ್ಲ, 14ರಲ್ಲೇ ಅವನು ನಡಗಿದ್ದೆ ಹೆಚ್ಚಿನ ಅಂಶ. ಎಲ್ಲಿ ಅಲ್ಲಿ ಕೂತಲ್ಲಿ ನಾವೆಲ್ಲ ಅದನ್ನೆಲ್ಲ ಇಟ್ಕೊಳ್ಳಿಲ್ಲ. ಆಯ್ತಾ ಈಗ ಹೌದೌದು ಹೇಳಿಕೆ ಕೊಟ್ಟಲ್ಲ. ಯೋಗ ನೋಡು, ಯೋಗ ಕಣಕಳಂತೆಯ ಮೆಟ್ಟಿ ಹತ್ತುವ ಯೋಗ ಸಿಕ್ಕಿತವ ನಿನಗೆ. ನಿನ್ನ ಜೀವಮಾನದಲ್ಲಿ ಈ ಯೋಗ ಸಿಕ್ಕಿತ್ತೇನೋ? ಇದು ಸಿಕ್ಕಿರ್ಲಿಲ್ಲ. ಎಲ್ಲ ಅದು ಬ್ರಹ್ಮನ ಲೀಲೆ. ಅವ ಹಣೆಯಲ್ಲಿ ಮರದಾಗಿ ಆಗ್ಬೇಕು. ಒಂದು ಹೆಣ್ಣನ್ನು ಮದುವೆ ಆಗ್ಬೇಕಿದ್ರೆ ಇಂಥದ್ದೇ ಹೆಣ್ಣಂತ ಅವ ಮೊದಲೇ ಬರ್ತಿಟ್ಟಿದ್ದಾರೆ. ಸಂಕಲ್ಪ. ಹೌದೌದು. ಮತ್ತಿನ್ ತಡ ಮಾಡುವುದು ಬೇಡ. ಮಂಟಪ ಸಿದ್ಧವಾಗಿದೆ, ಅಲಂಕರಿಸು. ಅಲ್ಲ ಊಟ 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 ಯಾವ ಸತ್ತವ ಪುಣ್ಯಾತ್ಮ. ಊಟ ಹುಟ್ಟಿದ ದಿವಸವೇ ಹುಟ್ಟಿದ್ದವ. ಅಲ್ಲ ಅದು ನೀವು ಹೇಳಿ, ನಾನಲ್ಲಿ ಹೇಳಿದ್ದು ಹುಡುಗಿಯನ್ನು ನೋಡ್ಬೇಕು. ಹುಡುಗಿಯನ್ನು ನೋಡ್ಬೇಕು. ಏನಂತ ಮಾವ? ಹುಡುಗಿಯನ್ನು ನೋಡ್ಬೇಕು. ತಲೆ ಕೆಟ್ಟಿದೆ ನಿಮಗೆ. ಹುಡುಗಿಯನ್ನು ನೋಡ್ಬೇಕು. ಪುಣ್ಯಾತ್ಮ, ಹುಡುಗಿಯನ್ನು ನೋಡುವುದೇ ಬೇಡ. ನೋಡುತ್ತೆ, ನಾನು ಮದುವೆ ಆಗಲಿ. ಹಾಗೆ ಬೇಡ, ಮದುವೆ ನನ್ನನ್ನು ನೋಡು. ಹೌದು. ಅಂದ್ರೆ ನಿಮ್ಮ ತಂಗಿಯೂ ನಿಮ್ಮ ಹಾಗೆ ಇದ್ದಾಳೆ. ನನ್ನ ತಂಗಿ ನನ್ನ ಹಾಗೆ. ಹೀಗೆ ಮೀಸೆ ಅದೊಂದಿಲ್ಲ. ಮೀಸೆ ಎರಡು ತೆಗೆದ್ರೆ ಮತ್ತೆ ಎಲ್ಲ ನಿಮ್ಮ ಹಾಗೆ. ಅದು ಹೆಣ್ಣು ಅಲ್ಲ ಗಂಡಲ್ಲ ಆಡ್ಕೊಂಡು. ಪುಣ್ಯಾತ್ಮ, ಅಂದ್ರೆ ರೂಪ ಸಾಮ್ಯತೆ ಉಂಟು, ಲಿಂಗ ಭೇದ ಉಂಟು. ಲಿಂಗದಲ್ಲಿ ಬೇರೆ, ರೂಪ ಸಾಮ್ಯತೆ ಉಂಟು. ಹಾಗಾಗಿ ನೋಡುವುದು ಬೇಡ ಅಂತ ಹೇಳಿ. ಆದ್ರೆ ಒಂದು ಇನ್ನೇನು? ಮದುವೆ ಆಗುವ ನಾನು. ಹೌದು, ಮದುವೆ ಜೀವನದಲ್ಲಿ ಒಂದೇ ದಿವಸ. ಹೌದು. ಮದುವೆ ಆ ಮೂರಕ್ಷರಕ್ಕೂ ಒಂದೊಂದು ಅರ್ಥ. ಮೂರರ್ಥ ಉಂಟು. ಮ ಅಂದ್ರೆ ಮಮತೆ, ದು ಅಂದ್ರೆ ದುಃಖ, ವೇ ಅಂದ್ರೆ ವೇದನೆ. ಹೌದು. ಕಡೆ ಮದುವೆ ಆದ ಮೇಲೆ ಆ ದುಃಖ ವೇದನೆ ಇದನ್ನೆಲ್ಲ ಯಾಕೆ ನಾವು
ಬೇಡಪ್ಪ, ದೂರದಿಂದ ನೋಡಿ ಸಾಕು. ದೂರ ಸಾಕಲ್ಲ ಸಾಕೇನು? ಮತ್ತು ಪದ ಪದ ಕೇಳ್ತಾ ಇರಬೇಡ. ಎಲ್ಲ ಒಂದ್ಸಲ ನೋಡಿಬಿಟ್ಟು ಯಾರಲ್ಲಿ ಬರಬೇಕು. ನಿಜವನ್ನೇ ನೀವು ಹೇಳಿದ್ದೀರಿ. ನೀವು ಹೇಳಿದ್ದಕ್ಕೂ ನೋಡಿದ್ದಕ್ಕೂ ಸಾಮ್ಯತೆ ಉಂಟು ಅಲ್ವಾ? ಎಂತ ಸೌಂದರ್ಯವತಿ ನಿಮ್ಮ ಮತ್ತೆ ಕನಕಲಂಕಲ್ಲಿರುವವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಭಾವಿಸಿದ್ಯಾ? ಹೇಗೆ ಹೇಳುದು ಮದುವೆ ವಿಷಯದಲ್ಲಿ ಆಗ್ಲಿ ಆಗ್ಲಿ ಹೇಗೆ ನೋಡಿದ ಮೇಲೆ ನೋಡಿದ ಮೇಲೆ ಹೆಚ್ಚು ಬಿಟ್ಟು ಹೆಚ್ಚು ನೀನಲ್ಲ. ನೀನಂದ್ರೆ ಏನು? ನಿಮ್ಮವರು ಎಲ್ಲರೂ ಮೆಚ್ಚಬೇಕು. ಎಲ್ಲ ಮೆಚ್ಚಿದ್ದಾರೆ ಅಂತ ರೂಪ. ಅಲ್ಲ ನೀನು ಬರುವಾಗಲೇ ಅರ್ಧ ಸತ್ತು ಹೋಗಿದ್ಯಾ. ಇಲ್ಲಿ ಬಂದು ಹುಡುಗಿ ನೋಡಿದ್ರೆ ಈಗ ಪೂರ್ಣ ಸತ್ಯ. ಮತ್ತಂತದ್ದೇ ಈಗ ಅಭಿನಯ ಮಾಡ್ತಿದ್ಯಾ? ಅದು ಮಾರ ಮಾಡಿಬಿಟ್ಟಿದ್ದು. ಯಾರು? ಮಾರ ನಿನಗ ಅವರ ಕೈಯಲ್ಲಿರುವ ಪುಷ್ಪ ಸರಳ ಪುಷ್ಪಬಾಣ ಬಿಟ್ಟ ಅದನ್ನು ತಾಳಲಾರದೆ ಹೀಗೆಲ್ಲ. ಈಗಲಾದ್ರೂ ಸಹಿಸಿಕೋ. ತಾರಮಂಟಪ ಸಿದ್ಧವಾಗಿದೆ, ಕುತ್ಕೋ. ಇನ್ನೆಂತದ ಒಂದು ದೂರದಿಂದ ನಾನು ಕಂಡದ್ದು. ದೂರದಿಂದ ಕಂಡದ್ದೆಲ್ಲ ಚಂದವೇ. ದೂರದ ಬೆಟ್ಟ ಆ ಕಣ್ಣಿಗೆ ನುಣ್ಣಗೆ ನುಣ್ಣಗೆ. ಹತ್ತಿರ ಹೋದ್ರೆ ಅಲ್ಲೇ ಹೊಂಡುಂಟು, ಕಲ್ಲುಂಟು, ಮೂರುಂಟು ಅಂತ ಗೊತ್ತಾಗುತ್ತೆ. ಶೋಧನೆ ಮಾಡಿದ ಮೇಲೆ ಗೊತ್ತಾಗುವುದು. ಒಂದು ಸಲ ಶೋಧನೆ ಮಾಡು ಅಂತ. ನಿನಗೆ ಯಾವೆಲ್ಲ ಅನುಮಾನಗಳು ಉಂಟು ಅದನ್ನ ಈಗಲೇ ಬಗೆಹರಿಸುವ ಪುಣ್ಯಾತ್ಮ. ಹತ್ತಿರದಿಂದಲೇ ನೋಡುವ. ಹತ್ರ ನೋಡ್ಬೇಕು. ಯಾರಲ್ಲಿ? ಊಟ ಮಾಡಿದ್ದ, ಊಟ ಅಡಿಗೆ ಮಾಡಿದ. ಸೂತಿಗೆ ಬಂದಂತೆ ಅಲ್ಲ ನೀನು ಓಡಿದ್ದೇನೆ. ಓಡಿದ್ದು ನಾನು ಜೀವನಿದ್ದೇನೆ. ಅಲ್ಲ ನೀನು ಓಡಿದ್ರು ಬಿಡ್ಬೇಕಲ್ಲ. ಕನಕಲಂಕ ಗಡಿ ದಾಟ್ಲಿಕ್ಕೆ ಆಗ್ತದೆ ನನಗೆ. ಗಡಿಯಲ್ಲಿಯೂ ದಾಟಿಯದು ಒಂದಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ನಾವು ಬಿಡ್ಬೇಕಲ್ಲ. ನೀವೆಂತ ಬಿಡುದು? ಹೇಗೆ ಬಂದಿದ್ದೇನೆ ಹಾಗೆ ಹೋಗ್ತೇನೆ. ನೀವು ಬಿಡ್ಲಿಕ್ಕೆ ನೀವೆಂತ? ಇರ್ಲಿ ನಾನು ಅಲ್ಲಿ ಓಡಿದ್ದೆ. ಓಡಿದ್ಯಾಕ? ಯಾರಿಗೆ ಮೋಸ ಮಾಡ್ತಾರೆ ನೀವು? ಚಂದದ ಹೆಣ್ಣನ್ನು ತೋರಿಸಿ ಇದನ್ನು ಕಟ್ಟುವ ಅಂದಾಗ ಇದರ ಮೂಗಿಯಲ್ಲಿ, ಬಾಯಿಯಲ್ಲಿ, ಹಲ್ಲೆಯಲ್ಲಿ ಅಂತ ಹುಡುಕಲಿಕ್ಕೆ ಒಂದು ತಿಂಗಳು ಬೇಕು. ಇದು ನಾರಿ ಅಲ್ಲ, ಇದು ಮಾರಿ. ಇದು ನಿನಗೇನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಸಮಸ್ಯೆ ಇಲ್ಲ. ಇಲ್ಲ, ಇದನ್ನು ಕಟ್ಟಿಕೊಂಡು ನಾನು ಮದುವೆ ಆಗುದಾ? ಈಗ ನಿನಗೆ ಹತ್ತಿರದಿಂದ ಕಂಡಾಗ ಅವರ ರೂಪ ಎಲ್ಲವೂ ವಿಕಾರವಾಗಿ ಕಂಡಿದ್ದ.
ವಿಕಾರ ವಿಕಾರ ಆದದ್ದಲ್ಲ ಪುಣ್ಯಾತ್ಮ. ಸ್ವಲ್ಪ ಆಳವಾಗಿ ಆಲೋಚನೆ ಮಾಡು. ಯಾವುದು? ನೀನು ಬಂದದ್ದು ಯಾವಾಗ? ನಾ ಮಧ್ಯಾಹ್ನ. ಮಧ್ಯಾಹ್ನ ಹೊತ್ತಿನಲ್ಲಿ ನಡು ಬಿಸಿಲಲ್ಲಿ ಬಂದದಲ್ವಾ? ಹೌದು. ನಿನಗೆ ಪಿತ್ತ 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 ನಂಗಿತ್ತು ಮುಂದೆ ಹೇಳಲು ಹೀಗೆ ಕೇಳಿದೆ. ನಂಗಿತ್ತು. ಪಿತ್ತ ವಿಕೋಪದಿಂದ ಹೀಗೆಲ್ಲ ತಲೆ ತಿರುಗಿತ್ತು. ಹೌದಾ? ರಾತ್ರಿ ನಿನ್ನೆ ರಾತ್ರಿ ನಿನ್ನೆ ಮೆಹಂದಿ ಇತ್ತ. ಕುಣಿತ ಮಾಡಿದ್ಯಾ? ನಾ ಮೆಹಂದಿಗೆ ಎಲ್ಲ ನಿಂತಿರ್ಬೇಕು. ಪಿತ್ತ ವಿಕೋಪದಿಂದ ಹೀಗಾಯ್ತು ಬಿಟ್ರೆ ಮತ್ತೆ ನಿಜ ಸಂಗತಿ ಹೀಗೇನು ಇಲ್ಲ. ನೀನು ತಲೆ ಕಟ್ಸ್ಕೊಂಡು ಬೇಡ. ಮತ್ತೆ ಇನ್ನು ನೋಡ್ಬೇಕಾ? ನೀನು ನೋಡ್ಬೇಕು. ಇದೇ ಕಥೆ ನೋಡು. ನೋಡಿದ್ರೆ ಮದುವೆ ಆಗುದಿಲ್ಲ. ಎಲ್ಲಿಯಾದ್ರೂ ಅಂತ ರೂಪ ಆದ್ರೆ ಇನ್ನು ಕೊನೆಯದಾಗಿ ಮತ್ತೆ ಪದೇ ಪದೇ ನೋಡ್ತಾ ಇರ್ಬೇಕು. ನಿನ್ನ ದೊಡ್ಡ ಬಲಿ ಕೊಟ್ಟು ದೊಡ್ಡ ಬಾರಿ ನೋಡ್ಬೇಡ. ಮದುವೆ ಆದ ಪ್ರಥಮದಲ್ಲಿ ಯಾವ ಗಂಡು ಹೆಣ್ಣಿಗೆ ತಲೆ ತಗ್ಗಿಸಿದ್ನು ಅವ ಸಾಯುವವರೆಗೆ ಹೆಂಡತಿಗೆ ತಲೆ ತಗ್ಗಿಸಿಕೊಂಡೇ ಇರುತ್ತಾನೆ. ಇದು ಹಾಗಾಗುವುದಿಲ್ಲ. ಈಗ ಒಂದಷ್ಟು ಮಂಗಲ್ಯ ಧಾರಣೆ ಆಗಬೇಕು. ಯಾರು? ನೀರು ಮುಂದುವರಿಸು. ಮುಹೂರ್ತ ಮೀರಿ ಹೋಗ್ತದೆ. ಕರಿಮಣಿ ಯಾರ್ಯಾರು? ನೀನು ಮದುವೆಯಾಗುವ ಹುಡುಗಿಗೆ ಕಟ್ಟಿ ಅವಳಿಗೆ ಕಟ್ಟುದ ಮತ್ತೆ ಅದೇ ಪುಣ್ಯಾತ್ಮ. ಮದುವೆ ಇನ್ನೂ ಪೂರ್ಣ ಆಗಲಿಲ್ಲ. ಮಂಗಳಾರತಿ ಆಗ್ಬೇಕಲ್ಲ. ಇಲ್ಲಿ ಬಂದು ನೀವೊಂದು ಮಂಗಳಾರತಿ ಮಾಡಿಬಿಡುದ. ಇದನ್ನು ಮಂಗಳಾರತಿ ಆಗಲಿಲ್ಲ ಮಾವ. ಮಂಗಳಾರತಿ ವ್ಯವಸ್ಥೆ ಮಾಡಿಸ್ಬಿಟ್ಟು ಮದುವೆ ನಿಲ್ಲಿಸಿ. ಯಾರಿಗೆ ಬೇಕು ಈ ಮದುವೆ? ಮದುವೆ ಪೂರ್ಣ ಆದ್ಮೇಲೆ ಮದುವೆ ನಿಲ್ಲಿಸಿ. ಇನ್ನು ನನಗೆ ಮದುವೆ ಬೇಡ. ಇನ್ನು ಮಾಡುವುದಿಲ್ಲ ಇವತ್ತು. ಆರತಿಯಲ್ಲಿ ನೆಂಗಿ ಹೋಯ್ತು. ಯಾವುದೇ? ಆರತಿ ಯಾವಾಗ? ಈಗ ಅಪಶಕುನ ಆಯ್ತು. ಎಲ್ಲ ಪುಣ್ಯ. ನನಗೆ ಮದುವೆ ಇನ್ನು ಬೇಡ. ನಾವು ಅಡಿಯ ಅದು ಯಾಕೆ ನಂದಿತ್ತು, ಯಾಕೆ ಹೀಗಾಯ್ತು ಅನ್ನೋದು ಕಲ್ಪನೆ ಉಂಟು ನಿಮಗೆ? ಎಂತ ಮದುವೆ ಹೊಸತಲ್ವೇನೋ? ಹೌದು ಪಕ್ಕದಲ್ಲೇ ಹೆಂಡತಿ ಇದ್ದಾಳಲ್ಲ, ಹೌದು. ನೀನು ಬಿಟ್ಟಿಯಲ್ಲ. ನಿಮ್ಗೆ ಗೊತ್ತಾಯ್ತಾ? ಹೌದು, ನೀನು ಬಿಟ್ಟದ್ದು ನನಗೆ ಗೊತ್ತಾಗಿ. ಹೌದು. ನಿಮ್ಗೆ ಗೊತ್ತಾಗ್ಲಿಲ್ಲಲ್ಲ? ಒಂದೊಂದ್ಸಲ ನಾನು ಬಿಟ್ಟದ್ದು ನನಗೆ ಗೊತ್ತಾಗುದಿಲ್ಲ. ಹಾಗೆ ಆದದ್ದು ಈಗ. ಹ? ಯಾವುದು ಬಿಟ್ಟದ್ದು? ಅದು ಯಾವುದು? ಉಸಿರು ಬಿಟ್ಟದ್ದು. ಅದೇ ಉಸಿರು ಬಿಟ್ಟದ್ದೇ. ಯಾವ ಉಸಿರು? ಕಾಮದ ಉಸಿರು, ಪ್ರೇಮದ ಉಸಿರು. ಒಳಗಿಂದ ಬಂದದ್ದು. ಹಾಗಾಗಿ ಆರತಿ ನಂದಿ ಹೋದು. ಹಾ. ಮತ್ತೆ ಅಪಶಕುನ ಅಲ್ಲ. ಹೌದಾ? ನೀವು ಗ್ರಹಿಸಿದ್ದೀರಲ್ಲ, ಧನ್ಯವಾದ ಬಾಬಾ. ಯಾರು ಯಾರು ಬಿಟ್ಟರು ನಿಮ್ಗೆ ಗೊತ್ತಾಗ್ತದೆ. ನೀನು ಬಿಟ್ಟದ್ದಂತೂ
ಮನೆಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಅದನ್ನು ಮುಗಿಸಬೇಕು. ಮುಗಿಸಿದ ಮೇಲೆ ನಿಮ್ಮನ್ನು ಹೀಗೆ ಬಿಡುವುದಿಲ್ಲ. ಮತ್ತೆ ಕೋಣೆಗೆ ಹಾಕಬೇಕಲ್ಲ. ಒಳಗೆ ನೂತನ ವಧುವರರನ್ನು ಕೋಣೆ ವ್ಯವಸ್ಥೆ ಮಾಡಿದ್ದೇವೆ. ಒಳಗೆ ಹೌದಾ? ಬನ್ನಿ ಒಳಗೆ. ಪುಣ್ಯಾತ್ಮ, ಏನು ಮದುವೆ ಆಗಿಲ್ಲ? ಮದುವೆ ಅಂದ್ರೆ ಈಗ ಮೀಗಳು ನಾಲ್ಕೇನೆ. ಎಂತ ಕೋಣೆ ಅಲ್ಲ ಪುಣ್ಯಾತ್ಮ, ನೂತನ ವಧುವರರು ಇರುವುದಕ್ಕೆ ವ್ಯವಸ್ಥೆಯ ಕೋಣೆ. ಹೊಸತೋದ ಮಾಡಿಯನ್ನು ಕಟ್ಟಿಸಿದ್ದು 24 ಅಂತಸ್ತಿನ ಕೋಣೆ. 24 ಅಂಚಿನ. ಅದರಲ್ಲಿ ಯಾವುದು ಬರಿದಾಗಿದೆ ಅಂತ ಕೇಳು. 24ನೇ ಕೋಣೆಯಲ್ಲಿ 24ನೇ ಮಾಡಿಯಲ್ಲಿ 42ನೇ ಕೋಣೆ ತೆರೆದಿರಿಸಿದೆ. ಹೌದಾ? ಅದು ನೂತನ ವಧುವರರಿಗೆ. ಅದು ಅಲ್ಲಿಯೇ ವ್ಯವಸ್ಥೆ, ಕೋಣೆ ವ್ಯವಸ್ಥೆ. ಹೌದಾ? ಎಲ್ಲ ಮಾಡಿಟ್ಟಿದ್ದೀವಿ. ಎಲ್ಲ ಮಾಡಿದ್ದೇವೆ. ಎಲ್ಲ ವ್ಯವಸ್ಥೆ ಅಲ್ಲೇ. ಹೊರಗೆ ಹೋಗ್ಲಿಕ್ಕಿಲ್ಲ, ಎಲ್ಲ ಒಳಗೆ. ನೀನು ಹೊರಗೆ ಹೋಗುದು ಬೇಡ. ಹೊರಗೋಗುವ ಎಲ್ಲ ವ್ಯವಸ್ಥೆ ಒಳಗೆ ಉಂಟು. ಹೊರಗೆ ಒಳಗಿನ ವ್ಯವಸ್ಥೆ ಮಾತ್ರ ಅಲ್ಲ, ಮತ್ತೇನು ಬೇಕು ನಿನಗೆ? ಎಲ್ಲ ಅವಶ್ಯ ಉಂಟಲ್ಲ. ಬೆಳಕು ಬೇಕಾ? ಬೇಕು. ಬೆಳಕಿಗೆ ಯೋಚನೆ ಮಾಡುವ ಬೇಡ. ನೀನು ಒಳಗೆ ಹೋಗಿ ಈ ಹೊತ್ತಿದ್ರೆ ಸಾಕು. ಬೆಳಕು 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 ಚಕ್ ಅಂತ ಚಿಕ್ಕುವ ಬುಕ್ಕುವ ಎಲ್ಲ ಚಕ್ ಅಂತ ನಿನಗೆ ಕಣ್ಣು ಬಿಡ್ಲಿಕ್ಕೆ ಆಗುವುದು. ಆ ರೀತಿ ಬೆಳಕು. ಕಡಿಮೆ ಬೇಕಾದ್ರೆ ಮಾಡ್ಬೋದು. ಬರೀ ಬೆಳಕು ಮಾತ್ರ ಅಲ್ಲ, ಸತ್ಯ. ಯೋಚನೆ ಬೇಡ. ಅವನಿಯಂತ್ರಣ ಕೋಣೆ. ನಾವು ಹೋಗಿ ಇಲ್ಲ, ಶಬ್ದ ಕೇಳೋದಿಲ್ಲ ನಿನಗೆ. ತಣ್ಣಗಾದ ಮಾತ್ರ ಗೊತ್ತಾಗ್ತದೆ. ಊಟ ಊಟ ಊಟದಲ್ಲೇ ಸಾಯ್ತಾ ಯೋಚನೆ ಮಾಡಬೇಡಿ. ಜನ ಎಷ್ಟಿದ್ದೀರಿ? 40,000 ಜನ. ಮರ್ಯಾದೆಗಿದ್ದೇನೆ. ನಾನು 45 ಬಂದದ್ದ. 45,000. ಅದೇ ನಾನು ಮಾಡಿದ 50,000 ಜನರಿಗೆ ಹೌದಾ? ಮತ್ತೆ ನೀನು 45 ಜನಕ್ಕೆ ಪುಣ್ಯಾತ್ಮ. ವ್ಯವಸ್ಥೆ ಉಂಟು. ಎಲ್ಲ ಊಟ ಮುಗಿಸಿ ಹೋಗಿ. ಮಾಡಿ. ಹೊರಗಿನ ವ್ಯವಹಾರಗಳೆಲ್ಲ ಯಾವುದು ಅಡ್ಡಿಯಾಗಲಿಲ್ಲ. ನಾವು ಎಣಿಸಿದ ನಮ್ಮ ಎಣಿಕೆಯಂತೆ ಆಯಿತು. ಆದ್ರೆ ಮಾವ, ಇನ್ನು ಇಲ್ಲಿಗೆ ಹೀಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ಪಾಪಿ ಮಗನಿಗೆ ಬೇರೆ ವಿಚಾರಗಳಲ್ಲಿ ಆದರೂ ಗೌಪ್ಯವಾಗಿ ತಿಳಿದ್ರೆ ಮತ್ತೆ ನಮ್ಮ ಗುಟ್ಟು ಬಹಿರಂಗ ಆಗಬಾರದು. ಕೋಣೆ ಬಿಟ್ಟು ಹೋಗುವ ತನಕ ಪೂರ್ಣ ವ್ಯವಸ್ಥೆ ನೀನು ಮಾಡಬೇಕು. ಹಾಗೆ ಮಾಡಬೇಕು. ಇಲ್ಲಿವರೆಗೆ ಲಂಕೆಯಲ್ಲಿ ಏನೋ ಅಣ್ಣ ಹೇಳುತ್ತಿದ್ದನ್ನು ನೀವು ಕೇಳ್ತಾ ಇದ್ದೆ. ಇದೇ ದೊಡ್ಡ ಬ್ರಹ್ಮಾಂಡ ಅಂತ ಅವ ಹೇಳಿದ. ಹೌದು, ಲಂಕೆಯಲ್ಲಿ ಎಲ್ಲ ಉಂಟು. ಲಂಕೆಯಿಂದ ಬೇರೆ ಯಾವುದೂ ಇಲ್ಲ. ಇದು ನೀನು ಈ ಬಾವಿ ಒಳಗಿದ್ದ ಕಪ್ಪೆ ಅಂತೆ. ಬಾವಿಯೇ ದೊಡ್ಡದು, ಇದಕ್ಕಿಂತ ದೊಡ್ಡ ಒಂದು ಇಲ್ಲ. ಆ ಬಾವಿಯಿಂದ ಹೊರಗೆ ಬಂದ ಮೇಲೆ ಕಪ್ಪೆ ಗೊತ್ತು ದೊಡ್ಡ ಪ್ರಪಂಚವನ್ನು ನೋಡುತ್ತದೆ. ಲಂಕೆ ಏನು, ನಮ್ಮ ಪಾತಾಳ ಏನು, ಅದನ್ನು ನೋಡಿಯೇ ತಿಳಿಬೇಕು. ಅಷ್ಟೇ ಅಲ್ಲ, ಇವತ್ತು ನಮ್ಮ ಪ್ರಥಮ ರಾತ್ರಿ. ಈ ಪ್ರಥಮ ರಾತ್ರಿಯನ್ನು ಮದುವೆಯಾದ ಈ ದಿನದಲ್ಲಿ ನಾವು ಹಾಳು ಮಾಡಿಕೊಳ್ಬಾರ್ದು. ವೇಳೆ ಆಗ್ತಾ ಉಂಟು, ಯಾಕೆ ತಡ ಮಾಡುವುದು? ಬಾರಿ ಬಾ. Thank you.
ಇಲ್ಲ ಪೂರ್ತಿ ಯಾವ ಬಗೆ ಹೋಗ್ತಂತಿದೆ. ಹಾಯ್ ಹಾಯ್ ಯಜಮಾನ್ರಿ ನಾನಿಲ್ಲಿದ್ದೇನೆ ನೋಡಿ ಯಜಮಾನ್ರಿ ಏನ್ ಬೇಕು ಮಾಡೋದು ನೀವು ಎಂತಾದ್ರು ನೀ ಎಲ್ಲಿದ್ದೀಯೆ? ಇಲ್ಲೇ ಇದೆಯಲ್ಲ ಹೌದಾ? ಹಾ ನನ್ನೊಟ್ಟಿಗೆ ಇದ್ದೀಯಾ? ಮತ್ತೆ ಕೈ ಹಿಡ್ಕೊಂಡೇ ಕೈ ಇದ್ದೀಯಾ? ಹಿಡ್ಕೊಂಡಿದ್ದೀನಿ ನೀವು. ನವಿಲು ಗರಿ ಎಲ್ಲ ಇದ್ದಾರೆ. ಅದೆಲ್ಲ ಯಾರು ಬುದ್ಧಿ ಹೋಗ್ತಾರೆ? ನವಿಲು ಗರಿ ನಾನು ಇರ್ತದೆ ಹೀಗೆ ಹೀಗೆ? ಹೌದು ಹಾ. ಏನಾಯ್ತು ನನ್ನ ಭಾವ ಹೇಳಿದ ಹಾಗೆ ನನಗೆ ಪಿತ್ತದಿಂದ ಏನೆಲ್ಲ ಕಂಡೆ ಹೌದಲ್ಲ ಕಂಡೆ ಕಂಡೆ ನಾ ಕಂಡೆ ಯಾವ ಖಂಡೆ ಖಂಡೆ ಪಿತ್ತದಿಂದ ನಿನ್ನ ಕಂಡೆ ಹೀಗೆ ಬಾ. ನಾಯಿ ಸರ್ಪಳಿ ಉಂಟಾ? ಒಂದು ಇದನ್ನು ಕಟ್ಟಿ ಹಾಕ್ತೀರಾ? ಮದುವೆ ಆದ ಇದು ಎಣ್ಣ ಎಂತ ಮಾರಿ ಆಯ್ತು. ಇದುವರೆಗೆ ಗೊತ್ತಾಗಲಿಲ್ವಾ? ಅಲ್ಲ, ಅರ್ಧ ದಾರಿಯಿಂದ ಹೀಗಾಯ್ತು. ಇದು ಎಂತ ಅಂತ ನನಗೆ ಗೊತ್ತಾಗಿಲ್ಲ. ಹೌದಾ? ಅಯ್ಯವ್ವ, ನನ್ನ ಬೆನ್ನು ಬಿಡುವುದಿಲ್ಲ. ಯಾರಿದ್ದು? ನಿನ್ನ ಹೆಂಡತಿ ಅಲ್ವೇನಾ? ನನ್ನ ಹೆಂಡತಿ ಇವಳಲ್ಲ. ಯಾರು? ಅವಳು ಚಂದ ಇದ್ದಾಳೆ. ಗಂಡ ಇದ್ದಾಳೆ. ಓ ಪ್ರಿಯತಮ. ಆ ಸ್ವರವೇ ಕೇಳಬೇಕಲ್ಲ. ಇವಳು ಇವಳು ನಿನ್ನ ಹೆಂಡತಿ? ನಾ ಎರಡು ಮದುವೆ ಆಗಲಿಲ್ಲ ಮಾರ್ರೆ, ಒಂದೇ ಮದುವೆ ಆದ. ಒಂದೇ ಮದುವೆ ಆದ. ಹೌದು, ಹೌದು. ನಾ ಅವಳನ್ನ ಒಮ್ಮೆ ನೋಡಿದಾಗ ಹಾಗೆ ಕಾಣ್ತಾಳೆ, ಒಮ್ಮೆ ಹೀಗೆ ಕಾಣ್ತಾಳೆ. ಅಂದ್ರೆ ಇದು ವೇಷವ. ಹೌದು. ಈಗ ನಿಜ ಯಾವುದು? ನಿಜ ಹೌದಿದೆ. ನಿಜ ಹೌದು. ಹಾ. ಇದು ನಿಜವ. ಹೌದು. ಇವಳೊಟ್ಟಿಗೆ ನಾನು ದಾಂಪತ್ಯ ಜೀವನ ಸಾಗಿಸುವುದ? ಆ, ಇಲ್ಲಪ್ಪ, ಏನು? ಇವಳೊಟ್ಟಿಗೆ ನನಗೆ ಸಾಧ್ಯ ಇಲ್ಲ. ಭಾವ ನಿಮಗೆ ಬೇಡ, ನನಗೆ ಹೆಂಡತಿಯೇ ಬೇಡ. ಹೆಂಡತಿ ಬೇಡ? ಹೆಂಡತಿಗೆ ವಿಚ್ಛೇದನ ಕೊಟ್ಟಿದ್ದೇನೆ. ಏನು? ಅವಳಿಗೆ ತಿಂಗಳಿಗೆ 4 ಪರಿಹಾರ ಕೊಡು. ನಾನು ಮನೆ ಪರಿಹಾರವಾ? ಚಿಂತೆ ಮಾಡಬೇಡವಾ ನೀನು? ಅಲ್ಲ, ಇವಳನ್ನು ಮದುವೆ ಆದ್ರಿಂದ ನಿನಗೆ ಯಾವ ರೀತಿಯ ಸಮಸ್ಯೆಗಳು ಇಲ್ಲ. ಎಂತ ಸಮಸ್ಯೆ ಇಲ್ಲ. ಯಾಕೆ ಬಲ್ಲಯ್ಯ? ಸಮಸ್ಯೆ ಇಲ್ಲಿಂದಲೇ ಶುರುವಾದ ಈಗ. ಇಲ್ಲ, ಇಲ್ಲಿಗಿನ ಸಮಸ್ಯೆ ಪರಿಹಾರ ಆಯಿತು. ಎಂತ ಪರಿಹಾರ? ಇದನ್ನು ಕಟ್ಕೊಂಡ? ಹೌದು. ಹಾ. ಯಾಕೆ ಬಲ್ಲಯ್ಯ? ಹಾ. ಒಂದು ನಾಡು ಅಧಿಕಾರಿಯಾಗಿ ನಿರ್ಮಾಣವ ನೀನು. ಹೌದು. ನಿನ್ನ ನಾಡಿಗೆ ಯಾರನ್ನ ವೈರಿಗಳು ಬರ್ತಾರೆ ಹೇಳಲಿಕ್ಕೆ ಆಗುವುದಿಲ್ಲ. ಹ್ಮ್. ಆ ಸಂದರ್ಭದಲ್ಲಿ ಅವರಲ್ಲಿ ಹೋರಾಟ ಮಾಡಲಿಕ್ಕೆ ಹ್ಮ್. ನೀನು ಹೋಗುವಂತ ಅಗತ್ಯ ಉಂಟೇನ? ಮತ್ತೆ ಒಮ್ಮೆ ಇವಳ ಮುಂದೆ ನಿಂತಿರುತ್ತಾ ಹಾ ಹಾ, ಮತ್ತಾರು ಬಂದಿದ್ದಾರೆ ಅಲ್ಲಿಗೆ ಊರಿಗೆ ಒಂದು ಮುಳ್ಳು ಬೇಲಿದ್ದಾಗೆ. ಅಲ್ವಾ? ಹೌದು. ಆಮೇಲೆ ಹಾ. ನೀನು ಕಾಡು ಮಾರ್ಗವಾಗಿ ಹೋಗ್ತಾ ಇರುವಾಗ ಹಾ. ಎಷ್ಟೋ ಪ್ರಾಣಿಗಳು ಬರ್ತಾವೆ. ಹೌದು. ಆ ಪ್ರಾಣಿಗಳು ಬಂದು ಹಾ. ಒಮ್ಮೆ ನಿನ್ನ ತಿನ್ನುವ ಸಂದರ್ಭ ಉಂಟಾಯ್ತು. ಹಾ. ಇವಳು ಮುಂದಿದ್ದಾಳಂತಾದ್ರೆ ಹಾ. ಯಾವ ಪ್ರಾಣಿಗಳು ಮುಂದೆ ಬರ್ತಾವ? ಯಾವ ಪ್ರಾಣಿಯೂ ಬರ್ಲಿಕ್ಕಿಲ್ಲ. ಹಾಗಿದ್ರೆ ಯಾಕಂದ್ರೆ ಇದೇ ದೊಡ್ಡ ಪ್ರಾಣಿ. ಹಾಗೆ ಕಾಣ್ತದೆ. ಹಾಗಾಗಿ ನಿನಗೆ ಬೇಕಾದಾಗ ಹಾ. ಆ ರೂಪ ಹಾ. ವೈದ್ಯ ಇದನ್ನ ನಮ್ಮ
ಇವಳು ಬೇಡ ಅಂತ ಹೇಳ್ತಾ ಇದ್ದೀರ ಮತ್ತೆ ನಿನಗೆ ಬೇಕಾದಾಗ ರೂಪ ನೀ ಬಯಸಿದಾಗ ವೈದ್ಯಗಳು ಬಂದಾಗ ಇರು ನಿಜವಾದ ರೂಪ ಇದೆ ಈಗ ಸ್ವಂತ ಮಾವ ಯಾಕೆ ಅದಕ್ಕೆ ಹೇಳಿ ಅನುಮಾನ ಉಂಟು ಅಲ್ಲ ಸ್ವಂತ ಮಾವನ ಇದನ್ನು ಎಲ್ಲಿಯಾದ್ರೂ ಮೂರು ದಾರಿ ಸೇರುವಲ್ಲಿ ತಲೆ ಕೊಟ್ಟು ಹಾಕಬೇಕು ಯಾವುದೇ ಮಾಡಿದ್ರು ಮತ್ತೆ ಒಳ್ಳೆಯದಕ್ಕೆ ಯಾರಿಗೂ ಮದುವೆ ಮಾಡಿಸ್ಲಿಕ್ಕೆ ಹೋಗ್ಬಾರ್ದು ಮದುವೆ ಮಾಡಿಸಿ ಆಯ್ತಲ್ಲ ಮದುವೆ ಮಾಡಿಸಿದರೆ ಪುಣ್ಯ ಸತ್ಯ ವಿಚಾರ ಮಾಡ್ತಾ ಇದ್ದೇನೆ ನಿನಗೆ ಇದರಿಂದ ಲಾಭ ನಷ್ಟ ಆಗಿಲ್ಲ. ಹಾಗಿದ್ರೆ ಎಷ್ಟು ದಿನ ಆಗ್ತದೆ ಮದುವೆಗೆ ಕೇಳಿದ್ರೆ 3 ದಿವಸ ಕಾರ್ಯಕ್ರಮ ಎಲ್ಲ ಮುಗಿಸಿ ಪ್ರಥಮ ರಾತ್ರಿಯವರೆಲ್ಲ ಮುಗಿಸಿ ನಾನು ದಾರಿಯಲ್ಲಿ ಹೋಗ್ತಾ ಇರುವಾಗ ಈ ರೂಪ ಕಂಡದ್ದು ಅಲ್ವಾ ಹಾ ಹಾಗಿದ್ರೆ ಇದೇ ರೂಪದಲ್ಲಿ ಒಂದು ಕರ್ಕೊಂಡು ಹೋಗು ನಿನ್ನ ಪರಕ್ಕೆ ನಿನಗೆ ಬೇಕಾದಾಗ ಆ ರೂಪವನ್ನು ಬಯಸು ಹಾ ಆಗುವುದಾ ಹೋಗಿ ಬನ್ನಿ ಯಜಮಾನ್ರ ಯಜಮಾನ ಸತ್ತು ಹೊರಟಿದ್ದ. ಅಲ್ಲೇನಿಲ್ಲ. ನಮಗೊಂದೊಂದ್ಸಲ ಸಿಟ್ಟು ಬರ್ತದೆ ಸಿಟ್ಟು ಬಂದರೆ ಎಂದೂ ಮಾಡಲಿಕ್ಕೆ ಆಗುತ್ತಿಲ್ಲ ಇದನ್ನು ಕಂಡೇ ನಾನು ಅರ್ಥ ಹೆದರಿ ಹೋಗ್ತೇನೆ ಮತ್ತೆ ಯಾವುದೇ ಸಮಯಕ್ಕೂ ಹೆಂಡತಿಗೆ ಗಂಡನಾದರೂ ಹೊಡಿಬಾರ್ದು ಎಲ್ಲಾದರೂ ಗಂಡ ಹೊಡೆದ ಅಂತ ಆದರೆ ಅವಳಿಗೆ ಪ್ರಥಮ ಅಲ್ಲ ಗೊತ್ತಿರುವುದಿಲ್ಲ ಅವಳು ಎಲ್ಲ ತಿರುಗಿಸಿ ಕೊಟ್ಟರೆ ಮತ್ತೆ ಕಾಯಮ್ಮನಿಗೆ ಪೆಟ್ಟಿರ್ಬೋದು ಹೌದಾದ್ರೆ ಅತಿ ಅಂದ್ರೇನು ಪರದೈವ ಅತಿವಾಕ್ಯ ವೇದವಾಕ್ಯ ಎಲ್ಲ ಗಂಡ ಸಿಟ್ಟು ಬಂದು 2 ಕೊಟ್ಟರೆ ಹೆಂಡತಿ ಏನ್ ಮಾಡ್ಬೇಕು ನಾಯಿ ಹೆಂಡತಿ ಎಲ್ಲ ಪ್ರಾಣ ನಿಮಗೆ ಬೇಕಾ ಅದು ಬೇಕಿದ್ರೆ ಧರ್ಮಕ್ಕೆ ಹೋಗ್ತೇನೆ ಹೆಂಡತಿ ಅಂತ ಹೆಂಡತಿ ಹೊಡಿದವ ನಾನು. ಹಾ ಪೆಟ್ಟು ತಿನ್ನು ಕೊಡುವುದಲ್ಲ ಪೆಟ್ಟು ತಿನ್ನು ಸುಮ್ಮನೆ ಆಗಬೇಕು ಹಾ ಅದು ಸತಿ ಧರ್ಮ ಅದಲ್ವಾ? ಗೊತ್ತಾಯ್ತಲ್ಲ ಹೋಗುವ. ಅಪ್ಪನ ಮನೆಗೆ ಮತ್ತೆಲ್ಲಿ ಹೋಗುದು ಈಗ ಹೋಗುದ ಹಾ. ನಾ ಹೇಳ್ತೇನೆ ಅಲ್ಲಿಗೆ ಹೋಗುವ ಆಯ್ತು ಹಾ ಹಾ ನೀನ್ ಕೈ ಇಟ್ಕೊಳ್ಬೇಕಾ ಹೌದು ಯಾರು ಕೈ. ನಿಂದ ಹಾ ಕೈ ಇಟ್ಕೊಳ್ಳುವುದಕ್ಕಿಂತ ಹಾ. ಎಲ್ಲಿಯಾದ್ರೂ ಹೋಗಿ ಕುಂಟೆಯನ್ನು ಇಟ್ಕೊಳ್ಳುವುದು ಒಳ್ಳೆಯದು ಹೌದಲ್ವಾ ಹಾ ಹಾ. ತೊಂದರೆ ಇಲ್ಲ ಹಾ. ಬಾ. ಹಾ. ಬಾ. ಹಾ. ಸಮರಾತ್ರಿ